ಶಾಂಬ ಇದು ಕೇವಲ ಒಂದು ಕಾದಂಬರಿಯಲ್ಲ, ಇದು ಮಾನವನ ಅಹಂಕಾರದಿಂದ ಆತ್ಮ ಜಾಗೃತಿಯೆಡೆಗೆ ನಡೆಯುವ ಮೌನ ಯಾತ್ರೆ. ಇದನ್ನು ಬರೆದವರು ಪ್ರಸಿದ್ಧ ಬಂಗಾಳಿ ಸಾಹಿತಿ ಸುಮರೇಶ್ ಬಸು. ಇವರ ಕಾವ್ಯನಾಮ ಕಾಲಕೂಟ. ಇದನ್ನು ಕನ್ನಡಕ್ಕೆ ಅನುವಾದಿಸಿದವರು ಜಿ ಕುಮಾರಪ್ಪ. ಇದು ಮೊದಲನೆಯದಾಗಿ 1978ರಲ್ಲಿ ಪ್ರಕಟವಾಯಿತು. ಪುರಾಣ ಮತ್ತು ಮಹಾಭಾರತದ ಹಿನ್ನೆಲೆಯಲ್ಲಿರುವ ಈ ಕಾದಂಬರಿ ಶ್ರೀಕೃಷ್ಣ ಮತ್ತು ಜಾಂಬವತಿಯ ಪುತ್ರನಾದ ಶಾಂಬನ ಕಥೆಯನ್ನು ಹೊಸ ದೃಷ್ಟಿಕೋನದಲ್ಲಿ ಮರುರೂಪಿಸುತ್ತದೆ. ಈ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ಲಭಿಸಿದೆ. ಈ ಪುಸ್ತಕದ ಹಿನ್ನೆಲೆ ಕುರುಕ್ಷೇತ್ರ ಯುದ್ಧದ ನಂತರ ದ್ವಾಪರ ಯುಗದ ಅಂತ್ಯಕಾಲ. ಶಾಂಬ ಅಪಾರ ಸೌಂದರ್ಯ, ಯೌವನ, ರಾಜಕುಮಾರನ ಗೌರವ ಎಲ್ಲವೂ ಹೊಂದಿದ್ದನು. ಆದರೆ ಅಹಂಕಾರ ಮತ್ತು ವಿಧಿಯ ವಿಚಿತ್ರ ವಕ್ರತೆಯಿಂದ ಅವನು ತನ್ನ ತಂದೆಯಾದ ಶ್ರೀಕೃಷ್ಣನ ಶಾಪಕ್ಕೆ ಒಳಗಾಗುತ್ತಾನೆ. ಕುಷ್ಠರೋಗದ ಕಠಿಣ ನೋವು ಅವನ ದೇಹವನ್ನಷ್ಟೇ ಅಲ್ಲ, ಮನಸ್ಸನ್ನು ಚೂರು ಚೂರು ಮಾಡುತ್ತದೆ. ಈ ಕಾದಂಬರಿಯಲ್ಲಿ ರೋಗಕ್ಕಿಂತ ದೊಡ್ಡದು ಅವನ ಒಂಟಿತನ, ಸಮಾಜದ ತಿರಸ್ಕಾರ, ಸ್ವಯಂ ಅವಮಾನ. ಆದರೆ ಇದೇ ನೋವು ಅವನಿಗೆ ಒಳನೋಟದ ಬಾಗಿಲು ತೆರೆಯುವಂತೆ ಮಾಡುತ್ತದೆ. ಇದು ರೋಗದ ಕಥೆಯಲ್ಲ, ಅಹಂಕಾರದಿಂದ ವಿನಯಕ್ಕೆ, ಅಶಾಂತಿಯಿಂದ ಶರಣಾಗತಿಗೆ, ಕತ್ತಲೆಯಿಂದ ಬೆಳಕಿಗೆ ಸಾಗುವ ಯಾತ್ರೆಯಾಗಿದೆ. ಶಾಪ ವಿಮೋಚನೆಯ ದಾರಿ ತೋರಿದ ಲೋಕ ಸಂಚಾರಿಯಾದ ನಾರದರ ಉಪದೇಶದಂತೆ ನಿತ್ಯ ಸಾಕ್ಷಾತ್ ದೇವನಾದ ಸೂರ್ಯನ ಉಪಾಸನೆಗೆ ಶಾಂಬನು ಕಾಲ್ನಡಿಗೆಯಲ್ಲಿ ಹೊರಡುತ್ತಾನೆ. ಸೂರ್ಯನ ಪ್ರಥಮ ಕಿರಣಗಳು ಬೀಳುವ ಪವಿತ್ರ ಸ್ಥಳವಾದ ಚಂದ್ರಭಾಗ ನದಿ ತೀರದ ಕೊನಾರ್ಕ್ ಸೂರ್ಯ ದೇವಸ್ಥಾನದ ಕಡೆಗೆ ಅವನು ಪ್ರಯಾಣಿಸುತ್ತಾನೆ. ಸೂರ್ಯನು ತ್ರಿಕಾಲ ಪೂಜಿತನು ಎಂದು ನಂಬಲಾಗಿದೆ. ಪ್ರಭಾತ ಕಾಲದಲ್ಲಿ ಕೊನಾರ್ಕ್ನಲ್ಲಿ ಜೀವೋದಯ, ಮಧ್ಯಾಹ್ನ ಸಮಯ ದ್ವಾರಕಾ ಬಳಿ ಜ್ಞಾನಪ್ರಕಾಶ ಅಥವಾ ಕಾಲಪ್ರಿಯನೆಂದು, ಸಾಯಂಕಾಲ ಪ್ರಾಚೀನ ಮೂಲಸ್ಥಾನ ಅಂದರೆ ಇಂದಿನ ಪಾಕಿಸ್ತಾನದ ಮುಲ್ತಾನ್ ಪ್ರದೇಶದಲ್ಲಿ ಅಸ್ತಮದ ತತ್ವವನ್ನು ಸಾರುತ್ತದೆ. ಈ 3 ಸ್ಥಳಗಳಲ್ಲಿ ತಪಸ್ಸು ಮಾಡಿ ಶಾಂಬನು ದೇಹದ ರೋಗದಿಂದ ಮಾತ್ರವಲ್ಲ, ಆತ್ಮದ ಭಾರದಿಂದಲೂ ಮುಕ್ತನಾಗುತ್ತಾನೆ. ತಪಸ್ಸಿನ ತೀವ್ರ ಕ್ಷಣಗಳಲ್ಲಿ ಸಿಂಧು ಮತ್ತು ಚಂದ್ರಭಾಗ ನದಿಗಳ ಸಂಗಮದ ಪವಿತ್ರ ತೀರದಲ್ಲಿ ಶಾಂಬನಿಗೆ ಒಂದು ಅದ್ಭುತವಾದ ಕಲ್ಪವೃಕ್ಷದ ಕಟ್ಟಿಗೆಯಿಂದ ದೇವಶಿಲ್ಪಿ ವಿಶ್ವಕರ್ಮನೇ ಕೆತ್ತಿದ ಸೂರ್ಯದೇವನ ವಿಗ್ರಹ ಸಿಗುತ್ತದೆ. ಇದು ಕೇವಲ ವಿಗ್ರಹವಲ್ಲ, ಅವನ ನಂಬಿಕೆಯ ಪ್ರತಿಫಲ, ಅವನ ತಪಸ್ಸಿಗೆ ಸಿಕ್ಕ ದೈವ ಸಂಕೇತ. ಆ ಕ್ಷಣದಿಂದ ಅವನ ಉಪಾಸನೆ ಮತ್ತಷ್ಟು ಗಾಢವಾಯಿತು. ಅವನೊಳಗೆ ಸಂಶಯಗಳು ಕರಗಿದವು. ತಪಸ್ಸು ಭಯದಿಂದಲ್ಲ, ಭಕ್ತಿಯಿಂದ ಮುಂದುವರೆಯಿತು. ಕೊನಾರ್ಕ್ನಲ್ಲಿ ತನ್ನ ತಪಸ್ಸಿನ ದಿನಗಳಲ್ಲಿ ಶಾಂಬನು ತನ್ನಂತೆಯೇ ರೋಗದಿಂದ ನರಳುತ್ತಿದ್ದವರನ್ನು ಕಂಡನು. ಅವರಲ್ಲಿ ಒಬ್ಬಳು ನೀಲಾಕ್ಷಿ. ಅವಳು ಕೇವಲ ಸಹಾನುಭೂತಿ ತೋರಿಸಲಿಲ್ಲ, ಅವಳು ಅವನಿಗೆ ಆಶ್ರಯ, ಧೈರ್ಯ ನೀಡಿ ಮನುಷ್ಯತ್ವದ ಅರಿವು ಮೂಡಿಸಿದಳು. ಅವಳ ನಂಬಿಕೆ ಅವನನ್ನು ಮರುಹುಟ್ಟಿದಂತೆ ಮಾಡಿತು. ಆ ಸ್ನೇಹದ ಸ್ಮರಣಾರ್ಥವಾಗಿ ಶಾಂಬನು ಕೊನಾರ್ಕ್ ಪ್ರದೇಶವನ್ನು ಮಿತ್ರವನಂ ಎಂದು ಮರುನಾಮಕರಣ ಮಾಡಿದನು. ಅಲ್ಲಿ ಅವನು ದೇವರನ್ನು ಮಾತ್ರವಲ್ಲ, ಸ್ನೇಹದ ರೂಪದಲ್ಲಿರುವ ದೈವತ್ವವನ್ನು ಕಂಡನು. ಸೂರ್ಯ ಪೂಜೆಯ ಅಧಿಕಾರ ಮತ್ತು ಮಹಾರೋಗದ ಚಿಕಿತ್ಸಾ ಜ್ಞಾನ ಹೊಂದಿದವರು ಶಾಖದೀಪದ ಬ್ರಾಹ್ಮಣರು ಎಂದು ಪುರಾಣಗಳು ಹೇಳುತ್ತವೆ. ಶಾಂಬನು ಅವರನ್ನು ಭಾರತಕ್ಕೆ ಕರೆತಂದು 3 ಸ್ಥಳಗಳಲ್ಲಿ ಸೂರ್ಯ ಮಂದಿರಗಳನ್ನು ನಿರ್ಮಿಸಿ ಅವರ ಕುಟುಂಬಗಳಿಗೆ ವಸತಿ ಮತ್ತು ಭೂಮಿಯ ವ್ಯವಸ್ಥೆ ಮಾಡಿಸುತ್ತಾನೆ. ಇದು ಕೇವಲ ದೇವಾಲಯ ನಿರ್ಮಾಣವಲ್ಲ, ಜ್ಞಾನವನ್ನು ನೆಲೆಗೊಳಿಸುವ ಕಾರ್ಯ. ನನ್ನ ಅನುಭವ 2019ರಲ್ಲಿ ನಾನು ಕೊನಾರ್ಕ್ ಸೂರ್ಯ ಮಂದಿರಕ್ಕೆ ಭೇಟಿ ನೀಡಿದೆ. ಇದು ಸಾಮಾನ್ಯ ಪ್ರವಾಸವಾಗಿರಲಿಲ್ಲ. ಚಂದ್ರಭಾಗ ತೀರದಲ್ಲಿ ನಿಂತಾಗ ಶಾಂಬನ ಹೆಜ್ಜೆಗಳ ಪ್ರತಿಧ್ವನಿ ಹಾಗೂ ಅವನ ಉಪಸ್ಥಿತಿ ಗಾಳಿಯಲ್ಲಿ ಹರಡಿದಂತೆ ಅನಿಸಿತು. ಇನ್ನೊಂದು ಆಶ್ಚರ್ಯ ಸಂಗತಿ ಏನೆಂದರೆ ಅದೇ ದಿನ ಶಾಂಬ ದಶಮಿ ಅಂದರೆ ಶಾಂಬ ಷಷ್ಠಿಯಾಗಿತ್ತು. ಅಲ್ಲಿನ ಜನರು ಮಕ್ಕಳ ಆರೋಗ್ಯಕ್ಕಾಗಿ ಶಾಂಬನನ್ನು ಆರಾಧಿಸುತ್ತಿದ್ದರು. ಶಾಂಬ ಕಾದಂಬರಿಯನ್ನು 11 ಬಾರಿ ಓದಿದ ನಾನು ಶಾಂಬನು ಆರಾಧಿಸಿದ ಸೂರ್ಯದೇವನ ಮಹಾಮಂದಿರದ ಮುಂದೆ ಅವನಿಗಾಗಿ ಅರ್ಪಿತವಾದ ದಿನದಂದು ನಿಂತಿದ್ದೆ. ಇದು ಕೇವಲ ಸಂತೋಷವಲ್ಲ, ಕಣ್ಣೀರಾಗುವ ಮಹಾ ಆನಂದ. ದೇವಾಲಯದ ಪ್ರತಿಯೊಂದು ಕಲ್ಲು,
ಕಾಲ, ಕರ್ಮ ಮತ್ತು ಚೇತನತೆಯನ್ನು ಹೇಳುತ್ತಿದ್ದಂತೆ ಭಾಸವಾಯಿತು. ಅಲ್ಲಿ ಸೂರ್ಯನು ದೇವನಾಗಿ ಅಲ್ಲ, ಜಾಗೃತಿಯ ರೂಪವಾಗಿ ನಿಂತಿದ್ದನು. ಆ ಕ್ಷಣದಲ್ಲಿ ನನಗೆ ಹೀಗೆನಿಸಿತು, ಶಾಂಬನ ಕಥೆಯನ್ನು ನಾನು ಓದಿದ್ದು ಮಾತ್ರವಲ್ಲ, ಆ ಕಥೆಯೇ ನನ್ನನ್ನು ಇಲ್ಲಿಗೆ ಕರೆತಂದಿದೆ ಎಂದು. ಶಾಂಬನ ಶಾಪ ಗುಣವಾದ ದಿನ ನನ್ನೊಳಗಿನ ಅನೇಕ ಪ್ರಶ್ನೆಗಳು ಶಾಂತವಾಗಿದ್ದವು. ಶಾಂಬನ ಮುಖ್ಯ ಸಂದೇಶ ನೋವು ಶಾಪವಲ್ಲ, ಇದು ಆತ್ಮದ ಶಿಕ್ಷಕ. ಶಾಂಬನು ರೋಗದಿಂದ ಗುಣವಾದ ಕಥೆಯಲ್ಲ, ಇದು ಅಹಂಕಾರದಿಂದ ಗುಣವಾದ ಕತೆ. ದೇವರನ್ನು ಕಂಡ ಕಥೆಯಲ್ಲ, ತನ್ನನ್ನೇ ತಾನು ಕಂಡುಕೊಂಡ ಕತೆ. ಎಷ್ಟು ಸಲ ಓದಿದರೂ ತನಿಯದ ದಾಹದಂತೆ ಈ ಕೃತಿ ನನ್ನೊಳಗೆ ಪ್ರತಿ ಸಾರಿ ಹೊಸ ಬೆಳಕಾಗಿ ಹುಟ್ಟುತ್ತದೆ.